Okay, students. Now in this class, we'll discuss the general solution of a trigonometric equation. So, what is the general solution of a trigonometric equation? Andre? So, in the principal solution, we are restricting the solution in between the 0 and 2 pi. So, in between the 0 and 2 pi, what we get the solution, that one we are writing. General solution, what is the meaning of this general solution? Antandre? So, actually, so if you get, we have a n number of angles, ಕರೆಕ್ಟಾ? ನಮಗೆ ಸೊಲ್ಯೂಷನ್ ಅಂತ ಬಂದಾಗ ಆ್ಯಂಗಲ್ಸ್ ಫಾರ್ಮಲ್ಲಿ ಬಂದರೆ ಆ್ಯಂಗಲ್ ಅಂದರೆ ನಮಗೆ ತುಂಬ ಆ್ಯಂಗಲ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಅಂತ ಇದೆ ಅಂತಂದರೆ ದ ಸೈನ್ ವ್ಯಾಲ್ಯೂ ಇಸ್ 1/2 ಅಟ್ 30. ಸೊ 30 ಆದಮೇಲೆ ನೆಕ್ಸ್ಟ್ ಸೈನ್ ವ್ಯಾಲ್ಯೂ ಇಸ್ 1/2 ಅಟ್ 150. ಓಕೆನಾ? 30, 150 ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. Is it clear? So we have for so many angles we are getting the value 1/2, and for so many angles we are getting the value 1/2. Is it clear? ಅರ್ಥ ಆಗ್ತಿದೆಯಾ? ಸೊ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಲ್ಲಿ ನೀವೇನು ಬರ್ತಿದ್ರಿ, 30 and 150 ಆರ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್. ದ ಸೊಲ್ಯೂಷನ್ಸ್ ಆಫ್ ದ sin x ಈಕ್ವಲ್ ಟು 1/2 ಇಸ್ 30 and 150 ಅಂತ ಬರಿತಾ ಇದ್ವಿ, ಕರೆಕ್ಟಾ? ಇನ್ ಜನರಲ್ ಸೊಲ್ಯೂಷನ್ ಅಲ್ಲಿ ವಿ ವಾಂಟ್ ಟು ರೈಟ್ ಎಷ್ಟು ಸೊಲ್ಯೂಷನ್ ಬರುತ್ತೋ ಅಷ್ಟು ಸೊಲ್ಯೂಷನ್ ಬರೀಬೇಕು. ವಿ ಆರ್ ನಾಟ್ ರೆಸ್ಟ್ರಿಕ್ಟಿಂಗ್ ದ 0 and 2 pi. ಸೊ ವಿ ಹ್ಯಾವ್ ಎ ನೆಗೆಟಿವ್ ಆ್ಯಂಗಲ್, ವಿ ಹ್ಯಾವ್ ಎ ಪಾಸಿಟಿವ್ ಆ್ಯಂಗಲ್. ನೆಗೆಟಿವ್ ಆ್ಯಂಗಲ್ ಕಡೆ ಏನು ಬರುತ್ತೋ ಅದನ್ನು ಬರೀಬೇಕು, ಪಾಸಿಟಿವ್ ಆ್ಯಂಗಲ್ ಕಡೆ ಏನು ಬರುತ್ತೋ ಅದನ್ನು ಬರೀಬೇಕು. ಓಕೆನಾ? ಸೊ ಯು ವಾಂಟ್ ಟು ರೈಟ್ ಆಲ್ ದ ಸೊಲ್ಯೂಷನ್ಸ್, ಆಲ್ ದ ಆ್ಯಂಗಲ್ಸ್ ಇನ್ ಬಿಟ್ವೀನ್ ದ ವಾಟ್ ವಿ ಗೆಟ್ ದ ವ್ಯಾಲ್ಯೂ ಇನ್ ದ ಆ್ಯಂಗಲ್ 1/2 ಎಲ್ಲೆಲ್ಲಿ ಬರುತ್ತೆ ಎಲ್ಲ ಬರೀಬೇಕು. ದಟ್ ಈಸ್ ವಿ ಕಾಲ್ ಇಟ್ ಅ ಜನರಲ್ ಸೊಲ್ಯೂಷನ್. ಓಕೆನಾ? ಅಂದರೆ ಯಾವ ಆ್ಯಂಗಲ್ ಸ್ಯಾಟಿಸ್ಫೈ ಆಗುತ್ತೋ ಎಲ್ಲ ಆ್ಯಂಗಲ್ಸ್ನ ಬರಿತಾ ಹೋಗ್ಬೇಕು. ಓಕೆನಾ? ಇಸ್ ಇಟ್ ಕ್ಲಿಯರ್? ನಾವು ಎಲ್ಲ ಆ್ಯಂಗಲ್ಸ್ನ ಬರಿಬೇಕು ಅಂತ ಅಂದರೆ ಸೊ ಇವಾಗ ವಿ ಹ್ಯಾವ್ ಎನ್ ಫಾರ್ ದಿಸ್ ವಿ ಹ್ಯಾವ್ ಎ ಫಾರ್ಮುಲಾ ಫಾರ್ ದಿಸ್ ಜನರಲ್ ಸೊಲ್ಯೂಷನ್ಗೆ. ಎಲ್ಲ ಆ್ಯಂಗಲ್ಸ್ ಬರಿಬೇಕು ಅಂದರೆ ಜನರಲ್ ಆಗಿ ಒಂದು ಫಾರ್ಮುಲಾ ಡಿರೈವ್ ಮಾಡ್ಕೊಂಡಿದ್ದೀವಿ. ಓಕೆನಾ? ಅಂದರೆ ಸೈನ್ ಬಂದಷ್ಟನ್ನ ಈ ಫಾರ್ಮುಲಾನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆನಾ? ಸೊ ವಾಟ್ ಈಸ್ ದ ಫಾರ್ಮುಲಾ ಅಂತಂದರೆ, ಇಫ್ ದ ಈಕ್ವೇಷನ್ ಇಸ್ ಎಕ್ಸಿಸ್ಟ್ ಇನ್ ದ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ವೈ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ವೈ ಅಂತ ಈಕ್ವೇಷನ್ ಬಂತು ಅಂದರೆ ಅಟ್ ದ ಫೈನಲ್ ಸ್ಟೇಜ್ ಬರೋದು ಈ ಥರನೇ ಅಲ್ವಾ? ಅಂದರೆ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1/2, ಸೈನ್ ವ್ಯಾಲ್ಯೂ ಇಸ್ 1/2 ಅಟ್ ಸೈನ್ 30, ಕರೆಕ್ಟಾ? ಅಂದರೆ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 30 ಅಲ್ವಾ? ಸೊ ಈ ಥರ ಬಂದಾಗ ಸೊ ವಿ ರೈಟ್ ದ ಸೊಲ್ಯೂಷನ್ ಯಾವ ಥರ ಬರೀತೀರ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ plus minus 1 to the power of n into y. So for all n belongs to z. This is a general solution for sin x is equal to sin y. ಓಕೆನಾ? ಅಂದರೆ ಇವಾಗ sin x is equal to sin 30 ಅಂತ ಇದೆಯಲ್ಲ, sin x is equal to sin 30 ಗೆ ವಾಟ್ ಇಸ್ ದ ಜನರಲ್ ಸೊಲ್ಯೂಷನ್ ಅಂದರೆ ಹೆಂಗೆ ಬರೀತೀರಾ? ಸೊ ಫಾರ್ ದ sin x is equal to sin 30, I am giving the example here. This is the example for this. What is the general solution is x is equal to n pi plus minus 1 to the power of n 30 for all n belongs to z. Is it clear? So this is the general solution. That's all. Okay na? If n is equal to n belongs to z, what is the meaning of z andre? Z andre integers. If n is equal to 0 plus or minus 1 plus or minus 2 ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಬರ್ತಾ ಹೋಗುತ್ತೆ. ಪೈ ಮೀನ್ಸ್ ವಾಟ್? 180. ಓಕೆನಾ? ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಸೋ ಮೆನಿ ಆ್ಯಂಗಲ್ಸ್ ಬರ್ತಾ ಹೋಗ್ತಾ ಬರಿತಾ ಹೋಗ್ಬೋದು. ಓಕೆನಾ? ಸೊ ದಿಸ್ ಇಸ್ ಅ ಫಾರ್ಮುಲಾ, ಆ್ಯಕ್ಚುಲಿ ಇದು ಫಾರ್ಮುಲಾ. ಓಕೆನಾ? ಅದೇ ಥರ ಫಾರ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ. ಫಾರ್ ದಿಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ, ವಾಟ್ ಇಸ್ ದ ಜನರಲ್ ಸೊಲ್ಯೂಷನ್ ಇಸ್? ಜನರಲ್ ಸೊಲ್ಯೂಷನ್ ಏನು ಬರೀತೀರಾ? ಎಕ್ಸ್ ಇಸ್ ಈಕ್ವಲ್ ಟು 2n pi plus or minus y for all n belongs to z. So this is a general solution for cos x is equal to cos y. Okay na? What about the general solution for tan x is equal to tan y? Tan x is equal to tan y is x is equal to n pi plus y for all n belongs to z. So this is a general solution for tan x is equal to tan y. Is it clear? So you want to remember these three formulas. Sin x is equal to sin y. So x is equal to n pi plus minus 1 to the power of n to the power of y. Cos x is equal to cos y idre x is equal to 2n pi plus or minus y. Tan x is equal to tan y idre x is equal to n pi plus y for all n belongs to z. You want to remember these formulas. Okay na?
Is it clear? So these are the three formulas, general solution formulas. Okay na? Is it clear? Is it okay? So ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ ಇಸ್ ವಿ ಆರ್ ರಿಸ್ಟ್ರಿಕ್ಟಿಂಗ್ ಬಿಟ್ವೀನ್ ದ 0 and 2 pi. ಜನರಲ್ ಸೊಲ್ಯೂಷನ್ ಅಂದರೆ so sin x is equal to 1/2 means x is an angle. We are getting the solution in the form of angle means, so for we get 1/2 or so many angles. So ಎಷ್ಟೊಂದು ಆಂಗಲ್ಸ್ಗೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ 1/2 ಬರುತ್ತೆ. ಓಕೆನಾ? ನಿಮಗೆ ಗೊತ್ತಿರೋದು sin 30 is 1/2 ಅಂತ. ಬರೀ sin 30 ಮಾತ್ರ 1/2 ಅಲ್ಲ, sin 150ಗೂ 1/2ನೇ, ಆ್ಯಂಡ್ ವಿ ಹ್ಯಾವ್ ಎ ಫಾರ್ ಸೋ ಮೆನಿ ಆ್ಯಂಗಲ್ಸ್. sin 390ಗೂ 1/2ನೇ. ಓಕೆನಾ? ಸೊ ಆ ಥರ ನಮಗೆ ಭಾಳ ಆ್ಯಂಗಲ್ಸ್ಗೆ ವ್ಯಾಲ್ಯೂ 1/2 ಬರುತ್ತೆ. ಅಂದರೆ ಅಷ್ಟು ಆ್ಯಂಗಲ್ಸ್ನ ನೀವು ಕಂಡುಹಿಡಿಬೇಕು. ಅಷ್ಟು ಆ್ಯಂಗಲ್ಸ್ನ ಕಂಡುಹಿಡಿಬೇಕು ಅಂದರೆ ವಿ ಹ್ಯಾವ್ ಡಿಫಿಕಲ್ಟ್ ಟಾಸ್ಕ್ ಅದು. ಅದಕ್ಕೋಸ್ಕರ ಸೊ ಈಸಿ ವೇಯಲ್ಲಿ ಹೌ ಟು ರೈಟ್ ದ ಸೊಲ್ಯೂಷನ್ ಅಂದರೆ ದಿಸ್ ಈಸ್ ದ ವೇ. ಆ್ಯಕ್ಚುಲಿ ಈ ಫಾರ್ಮುಲಾ ಏನು ಡಿರೈವ್ ಮಾಡಿದ್ದೀವಲ್ಲ, ಈ ಪ್ರತಿಯೊಂದು ಫಾರ್ಮುಲಾವು ಕೂಡ ವಿ ಹ್ಯಾವ್ ಎ ಡಿರೈವೇಷನ್, ಬಟ್ ಆ ಡಿರೈವೇಷನ್ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಓಕೆನಾ? ಏನು ಬೇಡ. ಓಕೆನಾ? sin x is equal to sin y ಇದ್ರೆ ಸೊಲ್ಯೂಷನ್ ಹೆಂಗೆ ಬರೀತೀರಾ? x is equal to n pi plus minus 1 to the power of n into y for all n belongs to z. ಓಕೆನಾ? ಸೊ cos x is equal to cos y ಇದ್ರೆ x is equal to 2n pi plus or minus y for all n belongs to z. tan x is equal to tan y ಇದ್ರೆ x is equal to n pi plus y for all n belongs to z. So these are the equation. For this particular equation, these are the solution. Okay na? Is it clear? So now we'll do the problems on these concept. Find the solution of sin x is equal to minus root 3/2. So this is a given problem. So let me consider sin x is equal to minus root 3/2. Sin value is root 3/2 what? Sin value is root 3/2 what? Sin 60. Okay na? Sin is negative. Sin is negative in which quadrant? Sin is negative in third quadrant. So how to write in the third quadrant? Sin x is equal to sin 180 plus 60. What is 180 plus 60? 240. Sin x is equal to sin 240. What is the solution is? We know that the solution is, so for this particular sin x is equal to sin y, the solution is x is equal to n pi plus minus 1 to the power of ny for all n belongs to z. Here x ಜಾಗದಲ್ಲಿ x ಇದೆ, what is y ಜಾಗದಲ್ಲಿ ಇದೆ 240 ಇದೆ, ಅಂದರೆ x is equal to n pi plus minus 1 to the power of n 240 degree for all n belongs to z. This is a general solution. Is it clear? So is it easy? ನೋಡಿಲಿ, ನಮ್ಗೆ ಗೊತ್ತಿದೆ ಆಲ್ರೆಡಿ ಸೈನಿಗೆ ಸೊಲ್ಯೂಷನ್ ಹೆಂಗಿರುತ್ತೆ, x ಈಕ್ವಲ್ ಟು n pi ಪ್ಲಸ್ ಮೈನಸ್ 1 to the power of n ಫಾರ್ ಆಲ್ n belongs to z. ಅದನ್ನೇ ಮಾಡಿದ್ದು. ಓಕೆನಾ? ಇಸ್ ಕ್ಲಿಯರ್? ನೋಡಿಲಿ, ಸೈನ್ ವ್ಯಾಲ್ಯೂ ಇಸ್ ರೂಟ್ 3/2 what? Sin 60. Sin is negative. Sin is negative in which quadrant? Third and fourth quadrant. I am taking the third quadrant. Sin 180 plus 60. 180 plus 60 means 240. What is the solution is? We know that x is equal to n pi plus minus 1 to the power of n into y for all n belongs to z. What is y is? 240. So x is equal to n pi plus minus 1 to the power of n into 240 for all n belongs to z. Okay na? Is it clear? Now we will go for the next question. Okay students, now we will go for the next question. Cos x is equal to 1/2. You want to find the general solution for this. So cos x is equal to 1/2 means cos x is equal to, cos value is 1/2 what? Cos 60. Cos value 1/2 what? Cos 60. What is the solution for this? We know that the solution for this is x is equal to 2n pi plus or minus y for all n belongs to z is the solution for this. So what is the solution? X is equal to 2n pi plus or minus 60 for all n belongs to z. So this is a solution. Very easy. Sarina? So we know the general solution for cos x. What is the general solution for cos x is x is equal to 2n pi plus or minus y for all n belongs to z. So here in place of y what we have? 60. So I think x is equal to 2n pi plus or minus 60 for all n belongs to z. Is it clear? Is it okay? Now we will go for the next question. So solve. If they ask solve means you want to write the general solution only. Solve tan x is equal to root 3. You want to find the general solution for this.
solve tan x equal to root 3. So for this particular problem, so tan value is root 3 at tan 60, right? So we know that general solution for the tan is, what is the general solution for tan is x is equal to n pi plus y, is it? X is equal to n pi plus y for all n belongs to z. In place of y what we have 60, andre x is equal to n pi plus 60 for all n belongs to z. So this is the general solution for tan x is equal to root 3. Okay na? Now what is the general solution for cos x is equal to minus root 3 by 2. You want to find the general solution for cos x is equal to minus root 3 by 2. Cos value is root 3 by 2 at, we know that cos value is root 3 by 2 at cos 60. Cos is negative, cos 30 is root 3 by 2, sorry, cos 30 is root 3 by 2. Now cos is negative in which quadrant? Cos is negative in second quadrant. How to write in the second quadrant? Cos x is equal to cos 180 minus 30. What is 180 minus 30? 150. And cos x is equal to cos 150. What is the solution for this? So we know that x is equal to 2n pi plus or minus y for all n belongs to z is the solution for cos x is equal to cos y. And x is equal to 2n pi plus or minus 150 for all n belongs to z. So this is the solution for the cos x is equal to cos y. Is it clear? So ನೋಡಿ, if you remember the formula, it is very easy for you people to solve the problem. ನೋಡಿ ಲಾಸ್ಟ್ ಪ್ರಾಬ್ಲಮ್ ಎಲ್ಲ ಒಂಥರ ಕೇಳ್ತಿದ್ರು, ಈ ಪ್ರಾಬ್ಲಮ್ ನೋಡಿ ಈ ಥರ ಕೇಳಿದ್ದಾರೆ, ಸಾಲ್ವ್ ಕಾಸ್ 3x ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ 2x is equal to 0. ಸಾಲ್ವ್ ಅಂತ ಕೇಳಿದ್ರು ಅಂದರೆ ಯು ವಾಂಟ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ ಅರ್ಥ, ಸರಿನಾ? ನೋಡಿಲಿ, ಇವಾಗ ಸಾಲ್ವ್ ಕಾಸ್ 3x ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ 2x is equal to 0 ಅಂದರೆ ಪ್ರೂವ್ ದಟ್ ಅಲ್ಲ ಇದು. ಎಲ್ ಎಚ್ ಎಸ್ ತಗೊಂಡು ಆರ್ ಎಚ್ ಎಸ್ is equal to 0 ಅಂತ ಪ್ರೂವ್ ಮಾಡೋದಲ್ಲ ಇದು, ಓಕೆನಾ? ನಾವೇನು ಮಾಡಬೇಕು, ಯು ವಾಂಟ್ ಟು ಅಪ್ಲೈ ದ ಫಾರ್ಮುಲಾ ಫಾರ್ ದೀಸ್ ಟೂ ಟರ್ಮ್ಸ್, ಈ ಟೂ ಅಪ್ಲೈ ಮಾಡಬೇಕು. ಕಾಸ್ ಸಿ ಪ್ಲಸ್ ಕಾಸ್ ಡಿ, ನೋಡಿ ಎಲ್ ಎಚ್ ಎಸ್ ತಗೊಂಡು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡೋದಲ್ಲ. ಇವಾಗ ನಾವೇನು ಮಾಡಬೇಕು, ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದಾಗ ಈಕ್ವೇಷನ್ ಹಂಗೆ ತಗೊತಾ ಹೋಗ್ತೀವಿ. ನೋಡಿ ಈ ಪ್ರಾಬ್ಲಮ್ಮು, ಫಸ್ಟ್ ಇದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡೋಣ. 2 cos 3x plus x by 2 into cos 3x minus x by 2 minus cos 2x is equal to 0. What is 3x plus x is 4x. So 2 cos 4x by 2 into cos 2x by 2 minus cos 2x is equal to 0. 2 to cancel, 2 2 is 4. I am taking the cos 2x as a common. If you take the cos 2x as a common, so we left with 2 cos x minus 1 is equal to 0. Is it clear? Nodile, 2 cos 2x, cos x minus cos 2x is equal to 0. Now I am taking the cos 2x as a common, so cos 2x into 2 cos x minus 1 is equal to 0. Means either cos 2x is equal to 0 or 2 cos x minus 1 is equal to 0. Cos value is 0 at cos value is 0 at cos 90, ಅಂದರೆ cos 2x is equal to cos 90. Now what is the solution for this? Cos 2x is equal to cos 90 ಇದ್ರೆ what is the solution? So we know that the solution is x is equal to, we know that x is equal to 2n pi plus or minus y, ಕರೆಕ್ಟಾ? ಸೇಮ್ ಆಸ್ ಇಟ್ ಈಸ್. ಇವಾಗ x ಜಾಗದಲ್ಲಿ ಏನಿದೆ 2x is equal to 2n pi plus or minus 90, means x is equal to 2n pi by 2 plus or minus 90 by 2, means x is equal to n pi plus or minus 45. So for all n belongs to z. ಇದು ಒಂದು ಕಡೆ, this is one side. Another side, cos x is equal to 1 by 2. Cos value is 1 by 2 at minus 1 ಈ ಕಡೆ ಅಂದರೆ ಪ್ಲಸ್ 1, 2 ಡಿನಾಮಿನೇಟರ್ ಬಂದರೆ
1/2. Cos value is 1/2 what? Cos 60. Cos 60 is 1/2. So we know that already the solution is like this alva. X is equal to 2n pi plus or minus 60 for all n belongs to Z. ಈ ಥರ ಮಾಡಬೇಕು. ಇದು ಆ್ಯಕ್ಚುಲಿ 3 ಮಾರ್ಕ್ಸಿಗೆ ಕೇಳಿದ್ರೆ ಓಕೆನಾ. ಸೊ ನೋಡಿಲಿ ನಾವು ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರೂವ್ ಮಾಡ್ತಿರೋದು ಯಾವ ಥರ, ಸಾಲ್ವ್ cos 3x plus cos x minus cos 2x is equal to 0. So apply the transformation formula for first two terms. Cos c plus cos d ಅಂದರೆ 2 cos c plus d by 2 into cos c minus d by 2. Here 2 cos 3x plus into cos 3x minus x by 2 minus cos 2x is equal to 0. 3x plus x is 4x. 4x by 2 ಅಂದರೆ 2 2 is 4. So here I am taking the cos 2x as a common. So cos 2x common ತೆಗೆದರೆ 2 cos x minus 1 is equal to 0. Either cos 2x is equal to 0 or 2 cos minus 1 is equal to 0. Cos 2x is equal to 0 means cos value is 0 at cos 90. So the solution for the cos is x is equal to 2n pi plus or minus y for all n belongs to Z. Now in place of y we have a 90, x jagdal 2x, and x is equal to n pi plus or minus 45 for all n belongs to Z. Here cos x is equal to 1/2, cos value is 1/2 at cos 60. So the solution is x is equal to 2n pi plus or minus 60 for all n belongs to Z. Is it clear? Is it okay? ನೋಡಿ ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಂದರೆ ನಾವು ಆಲ್ರೆಡಿ ಪ್ರೂವ್ ದಟ್ ಅಂತ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಸೊ ಡೋಂಟ್ ಬಿ ಕನ್ಫ್ಯೂಸ್. ಸಾಲ್ವ್ ಅಂತ ಕೊಟ್ಟಾಗ ನೀವೇನು ಮಾಡಬೇಕು, ಯು ವಾಂಟ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್. ಇಲ್ಲಿ sin 2x plus cos x is equal to 0 ಅಂತ ಕೊಟ್ಟಿದ್ದಾರೆ. ಫಾರ್ ದಿಸ್ sin 2x ವಾಟ್ ಯು ವಾಂಟ್ ಟು ಅಪ್ಲೈ ದ ಫಾರ್ಮುಲಾ. sin 2x is 2 sin x into cos x plus cos x is equal to 0. I am taking the cos x as a common. Cos x ಕಾಮನ್ ತಗೊಂಡ್ರೆ cos x into 2 sin x plus 1 is equal to 0. Means cos x is equal to 0 or 2 sin x plus 1 is equal to 0 ಅಂತ ಆಗುತ್ತೆ. Cos value is 0 at cos 90. Cos x is equal to cos 90. Cos 90 is 0. What is the solution for this? X is equal to 2n pi plus or minus y. ಇದು solution for cos x is equal to cos y. y ಜಾಗದಲ್ಲಿ ಏನಿದೆ 90 ಇದೆ ಅಲ್ವಾ. ಅದೇ x is equal to 2n pi plus or minus 90 for all n belongs to Z. ಇದು ಮುಗೀತು. This side sin x is equal to 1 ಈ ಕಡೆ ಬಂದರೆ -1, 2 ಡಿನಾಮಿನೇಟರ್ಗೆ -1/2. sin value is 1/2 at the sin value is 1/2 at sin 30. sin is negative. sin is negative in which quadrant? Third quadrant. ಅಂದರೆ ಹೆಂಗೆ ಬರೀತೀರಾ? sin x is equal to sin 180 plus 30. What is 180 plus 30? 210. ಅಂದರೆ sin x is equal to sin 210. What is the solution for this? The solution for this is x is equal to n pi. X is equal to n pi plus minus 1 to the power of n into 210 for all n belongs to Z. So this is a solution for the sin x is equal to sin y. Sin x is equal to sin y, x is equal to n pi plus minus 1 to the power of n into 210 for all n belongs to Z. So once again I am repeating, just listen here. So ನಾವೇನು ಮಾಡ್ತಿದ್ದೀವಿ, sin 2x ಏನು ಬರೀತಿದ್ದೀನಿ, 2 sin x into cos x ಅಂತ ಬರೀತಿದ್ದೀನಿ. In this I am taking cos x as a common. 2 sin x plus 1 is equal to 0 ಆಯಿತು. Either cos x is equal to 0 or 2 sin x plus 1 is equal to 0. Cos value is 0 at cos 90. So the solution for this is x is equal to 2n plus or minus y, ಅಂದರೆ y means 90. Here sin x is equal to -1/2. The sin value is 1/2 at sin 30. Here sin is negative. Sin is negative in which quadrant? Third quadrant. Sin 180 plus 30. 180 plus 30 means sin 210. Here what is the solution for sin x is equal to sin y? X is equal to n pi plus minus 1 to the power of n into y. Y means 210 for all n belongs to Z. So this is a general solution for the sin and cos. Is it clear? Is it okay? So take a screenshot of this problem, copy to your notes. Okay students, now we will go for the next problem. Solve secant square to x is equal to 1 minus tan to x. So this is a given problem. So ಇಲ್ಲಿ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ನಾನು, ಇಲ್ಲಿ ನಾವು ಪ್ರೂವ್ ಮಾಡ್ತಾ ಇಲ್ಲ, ವಿ ಆರ್ ಸಾಲ್ವಿಂಗ್. ಸಾಲ್ವಿಂಗ್ ಮೀನ್ಸ್ ಯು ವಾಂಟ್ ಟು ಟೇಕ್ ದ ಹೋಲ್ ಈಕ್ವೇಷನ್ ಅಂಡ್ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್. ಓಕೆನಾ? ಸೊ ಸಾಲ್ವ್ ಅಂತ ಕೇಳಿದಾಗ ಯು ವಾಂಟ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಓನ್ಲಿ. ಓಕೆನಾ? ನಾವು
secant square 2x is equal to 1 minus tan 2x. So here we know that identity 1 plus tan square x is equal to, what is 1 plus tan square x is secant square x. So secant square x ಅಂತ ಇದ್ರೆ ಏನಂತ ಬರೀತೀರಾ 1 plus tan square x. Just I am replacing vice versa, ನಮಗೆ ಯಾವ್ದು ಬೇಕೋ ಆ ಫಾರ್ಮುಲಾ ತಗೊಂತೀವಿ. ಸೊ secant square x ನ 1 plus tan square x ಅಂತ ಬರ್ಕೊಂಡ್ರೆ secant square 2x is 1 plus tan square 2x is equal to 1 minus tan 2x. ಎರಡು ಕಡೆ 1 1 ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ tan square 2x is equal to minus tan 2x. Again here tan 2x cancel, we left with tan 2x is equal to minus 1. Now tan value is 1 at tan 45, correct? Here tan is negative. Tan is negative in which quadrant? Tan is negative in second quadrant. How to write the tan in second quadrant? Tan 180 minus 45. 180 minus 45 means minus tan 45. Okay na? Is it clear? By using the allied angles we are doing this one. Now what is the 180 minus 45 is 135. Andre tan 2x is equal to tan 135. What is the solution for tan x is equal to tan y? We know that the solution for tan x is equal to tan y is x is equal to n pi plus y for all n belongs to z. Means 2x is equal to n pi plus 135. Means x is equal to n pi plus 135 by 2 for all n belongs to z is the solution for the equation. Is it clear? Is it okay? So it is very easy problem. So ಏನು ಕಷ್ಟ ಇಲ್ಲ. So these are the problems they will ask for 3 marks. Once again I am repeating, just listen here. Solve secant square 2x is equal to 1 minus tan 2x. Secant square 2x is written as 1 plus tan square 2x. 1 1 cancel, tan 2x cancel. Tan 2x is equal to minus 1. Tan value is 1 at tan 45. Here tan is negative. Tan is negative in the third quadrant. Second quadrant. So how to write in the second quadrant? Tan 180 minus 45. 180 minus 45 is tan 135. Here the solution for this tan is x equal to n pi plus y for all n belongs to z. So here 2x is equal to n pi plus 135. What is x equal to? N pi plus 135 by 2. So see here we are doing the problems in the form of degree form al barita idini. So if you want to write in this in the radian form, you can write. Is it clear? So ನೀವು ರೇಡಿಯನ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತಂದ್ರೆ ರೇಡಿಯನ್ ಫಾರ್ಮ್ ಅಲ್ಲಿ ಬರಿಬಹುದು. ಆಕ್ಚುಲಿ ದ ರೇಡಿಯನ್ ಫಾರ್ಮ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ಬಟ್ ಟು ಮೇಕ್ ಎನ್ ಈಸಿ ಫಾರ್ ಯು ಪೀಪಲ್ ಐ ಆಮ್ ರೈಟಿಂಗ್ ಇನ್ ದ ಫಾರ್ಮ್ ಆಫ್ ಡಿಗ್ರಿ. ಓಕೆನಾ? ಇಸ್ ಇಟ್ ಕ್ಲಿಯರ್? ಸೊ ಈ ಎಕ್ಸ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ n pi by 2 plus 135 by 2. ಓಕೆನಾ? ಸೊ ವಿಚ್ ಒನ್ ಈಸ್ ಬೆಟರ್ ಫಾರ್ ಯು ಪೀಪಲ್? ರೇಡಿಯನ್ ಇದ್ರೆ ರೇಡಿಯನ್ ಬರೀತಾ ಹೋಗಿ, ಡಿಗ್ರಿ ಇದ್ರೆ ಡಿಗ್ರಿ ಬರೀತಾ ಹೋಗಿ. ಬಟ್ ನಿಮಗೆ ಎಕ್ಸಾಮ್ ಅಲ್ಲಾಗಲಿ CET ಅಲ್ಲಾಗಲಿ ಕೇಳೋದು ಯಾವ ಥರ? ರೇಡಿಯನ್. ಬಟ್ to make a topic easy I am giving in the form of degree. Okay na? Is it clear? So take a screenshot of this and copy to your notes. So these are the problems on the general solutions. So in the next class we will discuss some more important problems on trigonometry.